ಬಾಬಾ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸ್ತಾ, ತಥಾಗತ ಗೌತಮ ಬುದ್ಧರ ಪಾದಗಳಿಗೆ ನಮಿಸ್ತಾ, ನನಗೆ ಅಂಬೇಡ್ಕರ್ ಅವರ ದೀಕ್ಷೆಯನ್ನು ಕೊಟ್ಟಂಥ ಪೂಜ್ಯ ಗುರು ಎಂ.ಕೆ. ಶರ್ಮ ಅವರಿಗೆ ನಮಿಸ್ತಾ, ನನ್ನ ತಂದೆ ತಾಯಿಗಳಿಗೆ ನಮಿಸ್ತಾ, ಕೆಲವು ಹಂಚಿಕೆಗಳ ತೊಂದರೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಅನೇಕರು ಮಾತನಾಡಿದ್ರಿ, ಬಹುತೇಕ ಭಾಷಣಕಾರರ ಮಾತಿನಲ್ಲಿ ನಾನು ಕಂಡದ್ದು ನೋವೇ. 30 ವರ್ಷಗಳ ಹಿಂದೆ ನೋವಿನ ಮಾತುಗಳನ್ನ ಕೇಳ್ತಾ ಇದ್ವಿ. ಇವತ್ತು ಕೂಡ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ನಾವು ಮೊದಲಷ್ಟು ಕಷ್ಟ ಇಲ್ಲ. ನಮಗೆ ಆವಾಗ ಹೋರಾಟ ಮಾಡೋದಕ್ಕೆ ನಡ್ಕೊಂಡು ತಿರುಗಾಡಬೇಕಾಗಿತ್ತು. ಸೈಕಲ್ ಕೂಡ ಇರಲಿಲ್ಲ, ಊಟ ಇರಲಿಲ್ಲ, ಬಸ್ಗಳಲ್ಲೇ ಹೋಗಿ ಸಂಘಟನೆ ಮಾಡಬೇಕಾಗಿತ್ತು. ಈಗ ನಾವು ಕಾರಲ್ಲೂ ಸಂಘಟನೆ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಾವು ನೋವಿನ ಕಥೆಗಳನ್ನೇ ಹೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂದರೆ ನಾವು ಬಾಬಾ ಸಾಹೇಬ್ರನ್ನ ಸರಿಯಾಗಿ ಓದ್ಕೊಂಡಿಲ್ಲ ಅಂತಕ್ಕಂಥ. ಬಾಬಾ ಸಾಹೇಬ್ರನ್ನ ಸರಿಯಾಗಿ ಓದ್ಕೊಳ್ಳೋದು ಬೇರೆ, ಬಾಬಾ ಸಾಹೇಬ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ಮತ್ತು ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಡೀತಕ್ಕಂಥದ್ದು ಬೇರೆ. ಯಾರು ನಡೀತಾನೆ ಸಮರ್ಥವಾಗಿ ಬಾಬಾ ಸಾಹೇಬರ ಮಾತಿನಲ್ಲಿ ಅವನಿಗೆ ಹೆಚ್ಚು ಆತ್ಮವಿಶ್ವಾಸ ಇರ್ತದೆ. ಯಾವ ವ್ಯಕ್ತಿ ನಡೆಯೋದಿಲ್ಲ, ಕೇವಲ ಮಾತಾಡ್ತಾನೆ, ಅವನಿಗೆ ಅವನ ಮೇಲೆ ನಂಬಿಕೆ ಇರೋದಿಲ್ಲ. ಯಾವ ವ್ಯಕ್ತಿ ಓದೋದೇ ಇಲ್ಲ, ಅವನಿಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ವೈಯಕ್ತಿಕವಾಗಿ ನಾನು ಕಳೆದ 35 ವರ್ಷಗಳಿಂದ ಓದ್ತಾನೆ ಇದ್ದೀನಿ ಬಾಬಾ ಸಾಹೇಬ್ರನ್ನ. ಇವತ್ತು ಕಡೆ ನನಗೆ ವಸ್ತು ಅಂತ ಅನಿಸ್ತಾ ಇದೆ. ಎಷ್ಟು ಪುಸ್ತಕ ಓದು, ನನ್ನ ಮನೆಯಲ್ಲಿ ಒಂದು 5,000 ಪುಸ್ತಕ ಇರಬೇಕು ಬಾಬಾ ಸಾಹೇಬ್ರ ಬಗ್ಗೆ. ಅದರಲ್ಲಿ 70% ಇಂಗ್ಲೀಷ್ ಪುಸ್ತಕಗಳಿದ್ದಾವೆ. ಪ್ರತಿ ತಿಂಗಳಿಗೆ ಒಂದು 2 ಅಥವಾ 3 ಪುಸ್ತಕ ತಗೋತೀನಿ. ಅಷ್ಟು ಪುಸ್ತಕಗಳನ್ನ ಓದಕ್ಕೆ ಟ್ರೈ ಮಾಡಿದ್ರೆ ಪ್ರತಿ ಬಾರಿನೂ ಕೂಡ ಹೊಸ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನಿಸ್ತದೆ. ನಾನು ತುಂಬ ಜನ ಮಾತಾಡಿದ್ರಿ, ನೀವು ಚುನಾವಣಾ ನೀತಿ ಸಂಹಿತೆ ಇದೆ ಅಂತ. ನೀತಿ ಸಂಹಿತೆಗೂ ಅಂಬೇಡ್ಕರ್ ಜಯಂತಿಗೂ ಯಾವ ಸಂಬಂಧವೂ ಇಲ್ಲ. ನಾವು ನೀತಿ ಸಂಹಿತೆಯ ಚುನಾವಣೆ ಯಾವ ಕಾರಣಕ್ಕೆ ಜಾರಿ ಮಾಡಿದೆ ಅಂದರೆ, ಚುನಾವಣೆಯ ಸಂದರ್ಭ ನಡೀತಕ್ಕಂಥ ಅಕ್ರಮ ಮತ್ತು ಅವ್ಯವಹಾರಗಳನ್ನು ತಡೆದು ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀತಿ ಸಂಹಿತೆ ಜಾರಿ ಇದೆ ಹೊರತು ನೀವು ಮಾಡ್ತಕ್ಕಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆಯೋದಕ್ಕೆ ಅಲ್ಲ. ಸಂವಿಧಾನ ಶಿಲ್ಪಿಯ ಮೊಮ್ಮಕ್ಕಳಾಗಿರ್ತಕ್ಕಂಥದ್ದು ಕಾನೂನೇ ಓದೋದಿಲ್ಲ. ನೀವೇ ಹೇಳೋದು ಕೇಳ್ಕೊಂಡು ಸುಮ್ಮನೆ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ತೀರ್ಮಾನ ಮಾಡ್ಕೊಂಡು ಮಾತಾಡ್ತಾರೆ. ಮತ್ತೆ ಅರ್ಥವಾಗುತ್ತೆ ಕೆಲವು ಟೈಮಲ್ಲಿ, ಯಾಕಂದರೆ ಟೈಮ್ ಇರಲ್ಲ ನಮಗೆ ಮಾತಾಡೋಕ್ಕೆ. ಹಾಗಾಗಿ ನಮ್ಮ ವಕೀಲರು ಎಡಬಲ ಅಂತ ಮಾತಾಡೋದು, ಅದನ್ನೇ ಫಸ್ಟ್ ಮಾತಾಡೋದು. ನಾನು 2008ರಲ್ಲಿ ಆ್ಯಕ್ಚುಲಿ 94ರಲ್ಲಿ ಈ ಸಮಸ್ಯೆ ಇರಲಿಲ್ಲ. 94 ಈಚೆಗೆ ಸ್ಟಾರ್ಟ್ ಆಗಿರುತ್ತೆ ಸರ್ ಎಡಬಲ ಅಂತ. ಆಮೇಲೆ ನಾನು ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಎಡ ಅಂದರೆ ಏನು, ಬಲ ಅಂದರೆ ಏನು. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ರಾಜರಾಜ ಚೋಳನ ಕಾಲದಲ್ಲಿ, ಚೋಳ ದೊರೆ ರಾಜರಾಜ ಚೋಳನ ಕಾಲದಲ್ಲಿ ಸ್ಟಾರ್ಟ್ ಆಗಿದೆ. ಅವನು ಸಮಾಜವನ್ನು 2 ಭಾಗ ಮಾಡ್ತಾರೆ, ಎಡ ಸಮಾಜ ಮತ್ತು ಬಲ ಸಮಾಜ. ಏನು ಎಡ ಸಮಾಜ ಅಂದರೆ, ಕೃಷಿಯೇತರ ಕಸುಬುಗಳನ್ನ ಅವಲಂಬಿಸ್ಕೊಂಡಿರ್ತಕ್ಕಂಥ ಜಾತಿಗಳನ್ನ ಅವನು ಎಡಭಾಗ ಅಂತ ಕರೀತಾರೆ. ಕೃಷಿಯನ್ನು ಅವಲಂಬಿಸ್ಕೊಂಡು ಬರ್ತಾ ಇರತಕ್ಕಂಥ ಜಾತಿಗಳನ್ನ ಬಲ ಸಮಾಜ ಅಂತ ಕರೀತಾರೆ. ಬಲ ಸಮಾಜದಲ್ಲಿ 18 ಜಾತಿಗಳನ್ನ ಅವನು ಗುರುತಿಸ್ತಾರೆ. ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ, ತಮಿಳುನಾಡು ವ್ಯಾಪ್ತಿ ಅಲ್ಲ. ಮೊದಲನೇದು ಬಣಜಿಗ, 2ನೇದು ಒಕ್ಕಲಿಗ, 3ನೇದು ಗಾಣಿಗ, 4ನೇದು ರಂಗಾರ, ಲಾಡ್, ಗುಜರಾತಿ, ಕಾಮಾಟಿ, ಚೈನಾ, ಕುರುಬ, ಕಂಬಾರ, ಅಗಸ, ಬೆಸ್ತ, ಪದ್ಮಶಾಲಿ, ನಾಯಿಂದ, ಉಪ್ಪಾರ, ಚಿತ್ರಗಾರ, ಗೊಲ್ಲ ಮತ್ತು ಪನಲಿ ವಲಯ. ಇದು ರೈಟ್ ಕಮ್ಯುನಿಟಿ. ಲೆಫ್ಟು ಮೊದಲನೇದು ಪಂಚಾಲರು, 2ನೇದು ನಗರತರು, 3ನೇದು ಹೆಗ್ಗಾಣಿಗ, 4ನೇದು ದೇವಾಂಗ, 5 ಬೇಡ ಅಥವಾ ವಾಲ್ಮೀಕಿ ಕುಲಸ್ಥರು, 6ನೇದು ಯಾಕುಲ ತೊರೆಯ ಏಕ್ಲಿಯರು, ಬಳ್ಳಿ ತಿಗಳ ಚಂದ್ರವಂಶದ ವನ್ನಿಕ್ಷುರ ಕ್ಷತ್ರಿಯರು, ಕೋಮಟಿ, ಮತ್ತು ಕೊನೆಯದು ಮಾದಿಗ ಅಥವಾ ಪಂಚಜಾಂಬುಪುರಗಳು. ಅದೇನಾಗಿದೆ, ಬೇರೆ ಯಾವ ಜಾತಿಗಳು ಇವರು ವಲಯ ಎಡಗೈ ಅಂತ ಬಲಗೈ ಅಂತ ಕರೆಯುತ್ತಿದ್ದಾರೆ. ವಲಯರು ಮತ್ತು ಮಾದಿಗರು ಮತ್ತು ಅವರು ಎಡಗೈ ಬಲಗೈ. ಬೇರೆ 17 ಜಾತಿಗಳು ತಮ್ಮ ಸ್ಟಿಗ್ಮಾ ಏನಿತ್ತು, ಬಲಗೈನ ಸ್ಟಿಗ್ಮಾ ಅಂತ ಕಳ್ಕೊಂಡು, ಈ 9 ಜಾತಿಗಳು 8 ಜಾತಿಗಳು ತಮ್ಮ ಸ್ಟಿಗ್ಮಾನ ಕಳ್ಕೊಂಡು, ಆದರೆ ಕೊನೆಗೆ ಉಳ್ಕೊಂಡಿದ್ದ ಜಾತಿಗಳು ನಾನು ಎಡ ಮತ್ತು ನನ್ನ ಬಲ ಅಂತ ಅನ್ಬೋದು. ನಾವೇನು ಹೇಳ್ಬೇಕು, ಕಾರಣ ಏನು? ಯಾರು ಮುಂಚೂಣಿರ್ತಕ್ಕಂಥ ಲೀಡರ್ಗಳು ಯಾರು ಅಂದ್ಕೊಂಡಿದ್ದೀರಿ, ಅವರು ಅಧ್ಯಯನ ಮಾಡಲ್ಲ ಅಷ್ಟೇ ಸಮಸ್ಯೆ.
ಬಾಬಾ ಸಾಹೇಬರು ಎಲ್ಲೂ ಕೂಡ ಯಾವುದೇ ವಿಚಾರದ ಅಧ್ಯಯನ ಮಾಡದೆ ಮಾತಾಡಿದವರೇ ಅಲ್ಲ. ನಾವೇನು ಮಾಡ್ತಾ ಇದ್ದೀವಿ, ವಿತೌಟ್ ಸ್ಟಡಿಂಗ್ ಬುಕ್ಸ್, ವಿತೌಟ್ ಸ್ಟಡಿಂಗ್ ಸಬ್ಜೆಕ್ಟ್ಸ್, ವಿ ಆರ್ ಗೋಯಿಂಗ್ ಟು ಸ್ಪೀಕ್. ಡೈರೆಕ್ಟಾಗಿ ಭಾಷಣ ಮಾಡ್ತಾ ಇರ್ತೀವಿ. ನಾವು ಏನು ಮಾತಾಡ್ತೀವಿ ಅಂತಲೇ ಗೊತ್ತಿರ್ತಾರೆ ನಮಗೆ. ಬಾಬಾ ಸಾಹೇಬರ ಸಂವಿಧಾನ ಶಿಲ್ಪಿ ಅಂತೀವಿ, ಸಂವಿಧಾನದ ಅಂತ ಗೊತ್ತಿಲ್ಲ ನಮಗೆ. ಸಾಮಾಜಿಕ ನ್ಯಾಯ ಅಂತೀವಿ, ಸಾಮಾಜಿಕ ನ್ಯಾಯ ಅಂದರೆ ಎಂತ ಗೊತ್ತಿಲ್ಲ. ಮೀಸಲಾತಿ ಅಂತ ಹೇಳ್ತೀವಿ, ಮೀಸಲಾತಿ ಅಂದರೆ ಎಂತ ಗೊತ್ತಿಲ್ಲ. ಇದೇ ಸಮಸ್ಯೆಗೆ ಮೂಲ ಕಾರಣ. ಬಾಬಾ ಸಾಹೇಬರ ಬಗ್ಗೆ ಮಾತನಾಡೋದಾದ್ರೆ ಏನು ಒಂದಷ್ಟು ಮುಗಿಸ್ತಕ್ಕಾಗುತ್ತಲ್ಲ, ನನ್ನ ಅಭಿಪ್ರಾಯದಲ್ಲಿ ಸಾಧ್ಯ ಇಲ್ಲ. ಅವರು ಬರೆದಿರ್ತಕ್ಕಂಥ 21 ಸಂಪುಟಗಳಲ್ಲಿ 17 ಸಂಪುಟಗಳನ್ನ ಓದಿದ್ದೀನಿ. ಆದರೆ ನನಗೆ ಸಮಾಧಾನ ಎಲ್ಲ ಓದಿದ್ದೀನಿ ಅಂತ ಅನ್ಸೋದೇ ಇಲ್ಲ. ನನಗೆ ಪುನಃ ಓದಿದಾಗ ಹೊಸದಾಗಿ ಓದ್ತಾ ಇದ್ದೀನಿ ಅಂತ ಅನಿಸ್ತದೆ. ಮತ್ತು ಅವ್ರ ಮೇಲೆ 1000 ಜನ PhD ಮಾಡಿದ್ದಾರೆ. 1969 ನನ್ನ ಹುಟ್ಟಿದ ವರ್ಷ. ಆ ವರ್ಷದಲ್ಲಿ ಮೊಟ್ಟ ಮೊದಲು PhD ಮಾಡಬೇಕು ವ್ಯಕ್ತಿ ಅಮೆರಿಕದ ಕಾರ್ಲ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ LR ಜಲಿಯಟ್ ಅಂತ. ಅವ 96 ವರ್ಷ ಇದ್ದರು. 2021ಕ್ಕೆ ಸತ್ತೋದ್ರು. ಅವರು ಸಂಶೋಧನೆ ಮಾಡಿದ ನಂತರ ಭಾರತದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಬಾಬಾ ಸಾಹೇಬ್ ಬಗ್ಗೆ ಅಧ್ಯಯನ ಮಾಡ್ತಾರೆ. 1000ಕ್ಕೂ ಹೆಚ್ಚು ಜನ PhD ತಗೊಂಡಿದ್ದಾರೆ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗಳಲ್ಲಿ. ಬಾಬಾ ಸಾಹೇಬರ ಬದುಕನ್ನು ನಾವು ವಿಭಾಗ ಮಾಡ್ತೇವೆ. 3 ಭಾಗವಾಗಿ ಮಾಡಬಹುದು. ಒಂದು ಸಾಮಾಜಿಕ ಹೋರಾಟ, ಇನ್ನೊಂದು ರಾಜಕೀಯ ಹೋರಾಟ, ಇನ್ನೊಂದು ಧಾರ್ಮಿಕ ಹೋರಾಟ. ಬಾಬಾ ಸಾಹೇಬರು 1913ನೇ ಇಸ್ವಿನಲ್ಲಿ ಮಹಾರಾಜ ಸೈಜರಾವ್ ಗಾಯಕ್ವಾಡ್ ಅವರ ಸ್ಕಾಲರ್ಶಿಪ್ ಅನ್ನು ಪಡೆದು ಅಮೆರಿಕಕ್ಕೆ ಅಧ್ಯಯನ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಹೋಗುವಾಗ ಮಹಾರಾಜರು ಕೇಳ್ತಾರೆ, ಅಂಬೇಡ್ಕರ್ ಯಾವ ಕಾರಣಕ್ಕೆ ಅಧ್ಯಯನ ಮಾಡಬೇಕು ಅಂತ ಇದ್ದೀನಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಪೊಲಿಟಿಕಲ್ ಎಕಾನಮಿ ಓದಬೇಕು ಅಂತ ಇದ್ದೀನಿ. ಅದನ್ನು ಓದಿ ನನ್ನ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ, ನಾನು ಅನ್ಟಚಬಲ್ ಕಮ್ಯುನಿಟಿ, ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಇದ್ದೀನಿ ಅಂತ. ನೋಡಿ, 13 ವರ್ಷದಲ್ಲಿ 1913 ಇಸ್ವಿಯಲ್ಲಿ ಅವ್ರಿಗೆ ಎಷ್ಟು ವಯಸ್ಸು? ಎಷ್ಟು? 17-18 ವರ್ಷ. 18 ವರ್ಷದ ಹುಡುಗ ಆಗ್ಲೇನೆ ನಾನು ಸಾಮಾಜಿಕ ಏನಾದ್ರು ಮಾಡಬೇಕು ಯೋಚನೆ ಮಾಡ್ತೀನಿ. 20,262 ರೂಪಾಯಿ 20 ಪೈಸೆ ಸ್ಕಾಲರ್ಶಿಪ್ ಕೊಡ್ತಾರೆ.